ಸಾಂಬಾರಿ ಕೆಲಸ ಕುಯ್ಕೊಂಡು ಬರೋಕ್ಕಂತೇಳಿ ಎಂ ಶಂಕರ್ ಅಂತೇಳಿ ಗ್ರಾಮದ ಸುಬ್ಬಮ್ಮ ಅಂತಕ್ಕಂಥವರು ಇವತ್ತು ಹೊಳೆ ಹತ್ತಿರ ಕೆಸ ಕುಯ್ಕೊಂಡು ಸಾಂಬಾರಿ ಕೆಸ ಕುಯ್ಕೊಂಡು ಬರೋಕ್ಕಂತೇಳಿ ಹೊಳೆ ಹತ್ರ ಹೋಗಿದ್ದಾರೆ. ಹೊಳೆ ಹತ್ರ ಹೋದಂಥ ಸಂದರ್ಭದಲ್ಲಿ ಕಾಲು ಜಾರಿ ಬಿದ್ದಿದ್ದಾರೆ. ಅವರಿಗೆ ಸುಮಾರು 70 ವರ್ಷ, ಅಂದಾಜು 70 ವರ್ಷ ಆಗಿದೆ. ಅವರು 2-3 ಹೆಣ್ಣುಮಕ್ಕಳಿದ್ದಾರೆ ಅವರಿಗೆ. ಅವರು ಕಡದಲ್ ಗ್ರಾಮದಲ್ಲೇ ವಾಸವಾಗಿದ್ದಂಥ ಮಹಿಳೆ. ಅವ್ರಿಗೆ ಆಗಬಾರ್ದಿತ್ತು. ಅಮ್ಮ ಕೂಡ ನಮಗೆ ಅತ್ತೆ ಮಗಳು, ನಮ್ಮ ತಂದೆ ಅಕ್ಕನ ಮಗಳು. ಅವರಿಗೆ ಸರ್ಕಾರ ಆಕಸ್ಮಿಕವಾಗಿ ಅವರು ಕಾಲು ಜಾರಿ ಬಿದ್ದಿರೋದ್ರಿಂದ ಸರ್ಕಾರ ಅದಕ್ಕೆ ಸೂಕ್ತ ಪರಿಹಾರ ಕೊಡಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತೇನೆ. ನನ್ನ ಹೆಸರು BM ಶಂಕರ್ ಅಂತೇಳಿ ಬೆಟ್ಟಿಗೆ. ಈ ದಿವಸ ಮೂಡಿಗೆರೆ ಠಾಣೆ ವ್ಯಾಪ್ತಿಯಲ್ಲಿ ಕಡದಲಲ್ಲಿ ಒಂದು ಮೃತದೇಹ ಹೊಳೆಯಲ್ಲಿ ಹೋಗ್ತಿದೆ ಅಂತೇಳಿ ಫೋನ್ ಮಾಡಿದರು ಶಂಕರ್ ಅವರು ಬೆಟ್ಟಿಗೆರೆ. ನಾವು ಸ್ಥಳಕ್ಕೆ ಆಗಮಿಸಿದ ನೋಡ್ತಿಗೆ ಮೃತಪಟ್ಟಿದ್ರು. ಈಗಾಗಲೇ ಮೃತದೇಹವನ್ನು ನಾವು ಮೂಡಿಗೆರೆ ಸರ್ಕಾರಿ ಆಸ್ಪತ್ರೆಗೆ ಇಡಲು ತಗೊಂಡು ಹೋಗ್ತಿದ್ವಿ. ಸರ್, ಯಾರು ಏನು ಇವರು ಮರಣ ಹೊಂದಿರತಕ್ಕಂಥವರು ಸುಬ್ಬಮ್ಮ ಅಂತೇಳಿ, ಸುಮಾರು 70 ವರ್ಷ ಆಗಿದೆ. ಅವರು ಹೊಳೆಯಲ್ಲಿ ಬಿದ್ದಿದ್ದಾರೆ ಅಂತೇಳಿ ಅವರ ಅಳಿಯ ಹಳೆ ಮೂಡಿಗೆರೆ ರುದ್ರಯ್ಯ ಅಂತಕ್ಕಂಥವ್ರು ನನಗೆ ಫೋನ್ ಮುಖಾಂತರ ಕರೆ ಮಾಡಿದರು. ಫೋನ್ ಮುಖಾಂತರ ಕರೆ ಮಾಡಿದ ನಂತರ ನಾನು ಕೂಡಲೇ ಅವರು ಏನಾಯ್ತು ಅಂತ ಕೇಳಿದಾಗ ಅವರು ಕೆಸ ಕುಯ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಕಾಲು ಜಾರಿ ಬಿದ್ದಿದ್ದಾರೆ ಅಂತೇಳಿ ಒಂದು ಮಾಹಿತಿಯನ್ನು ಕೊಟ್ಟರು. ಆ ನಂತರ ನಾನು ಕೂಡಲೇ ಸಂಬಂಧಪಟ್ಟ ಆಂಬ್ಯುಲೆನ್ಸ್ ಮಾಲೀಕರಾದಂಥ ಸೋಷಿಯಲ್ ವರ್ಕರು ಆರಿಫ್ ಅವರಿಗೆ ಕೂಡಲೇ ಫೋನ್ ಮಾಡಿದೆ. ಫೋನ್ ಮಾಡಿ ತಕ್ಷಣ ಅವರು ಕೂಡಲೇ ಬಂದಂಥ ಸಂದರ್ಭದಲ್ಲಿ ಅವರ ಆಂಬ್ಯುಲೆನ್ಸ್ ಮುಖಾಂತರ ನಾನು ಕಡದಲ್ಲಿಗೆ ಬಂದು ಹೇಮಾವತಿ ಹೊಳೆ ತನಕ ಹೋಗಿ ಅವರು ಆರಿಫು ಮತ್ತು ಅವರ ಸಹಪಾಠಿಯಾಗಿರ್ತಕ್ಕಂಥ ರಹಿಮನ್ ಕೂಡ ಬಂದಿದ್ರು. ಅವ್ರ ಮುಖಾಂತರ ಬಾಡಿಯನ್ನು ಹೊರ ತೆಗೆದು ಪೊಲೀಸರು ಸಹಿತ ಅಲ್ಲಿ ಮಾಜೂರು ಮಾಡಿ ಆ ಬಾಡಿಯನ್ನು ಈ ಆಂಬ್ಯುಲೆನ್ಸ್ ಅಂತ ಹಾಕಿ ಆಂಬ್ಯುಲೆನ್ಸನ್ನು ಇವತ್ತು ಸರ್ಕಾರಿ ಆಸ್ಪತ್ರೆ ಬಿಳುಗೋಳ ಇಲ್ಲಿ ಶವಗಾರದಲ್ಲಿ ಇಟ್ಟು ನಾಳೆ ಬೆಳಿಗ್ಗೆ ಮರಣೋತ್ತರ ಪರೀಕ್ಷೆ ನಡೀತದೆ. ನಮ್ಮ ನಂತರ ಕಡದಲ್ ಗ್ರಾಮದಲ್ಲಿ ಶವ ಅಗ್ನಿ ಸ್ಪರ್ಶ ಆಗ್ತದೆ ನಾಳೆ. ನಮ್ಮ ಹೆಸರು ಸರ್? ನನ್ನ ಹೆಸರು BM ಶಂಕರ್ ಅಂತೇಳಿ ಬೆಟ್ಟಿಗೆರೆ. ನಾನು ಅವರ ಸಂಬಂಧಿಕ, ನನ್ನ ಸೋದರತ್ತಿ ಮಗಳು.